ಸರ್. ಅಲ್ಲಿ ಏನೇನೋ ಕ್ಯಾರಮ್ ಬೋರ್ಡ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಕೆಲವರು ಇದು ಒಂದು ಸೀಟ್ ಹಾಕ್ತಾರೆ ಅಂತ ನಾವು ಕೇಳಿದ್ವಿ. ಆ ಥರ ಸ್ವಲ್ಪ ನೋಡ್ಕೊಂಡು ಅಲ್ಲಿ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಒಳಗಡೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಮಕ್ಕಳು ತುಂಬ ಕೆಲಸಕ್ಕೆ ಹೋಗಲ್ಲ ಹಂಗಿಲ್ಲ ಅಂತಾರೆ. ಏನು ಅನ್ಕೊಳ್ತಾರೋ ನಮ್ಗೆ ಗೊತ್ತಿಲ್ಲ. ಜೆಂಟ್ಸು ಮಕ್ಕಳು ಒಳ್ಳೇದಕ್ಕೆ ನಾವು ಹೇಳ್ತೀವಿ. ಕ್ಯಾರಮ್ ಬೋರ್ಡ್ ಆಗಿದ್ರೆ ಪರವಾಗಿಲ್ಲ ಸರ್. ಅದು ಸೀಟೆಲ್ಲ ಆಡಬಾರ್ದು, ಹಂಗೆ ಮಾಡಬಾರ್ದು. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಸರ್. ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಪಾಂಡ್ಯನ್ ಹೇಳ್ದಂಗೆ ಬರೀ ಪೊಲೀಸ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಕೇಳಿ ಹೇಳ್ತಾರೆ. ಅದನ್ನೇನು ಕೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಾನು ಬೆಳಿಗ್ಗೆ ಒಂದು 4 ಮೀಟಿಂಗ್ ಹೋಗಿದ್ದೆ. ಅಲ್ಲಿ ಮಹಿಳೆಯರೆಲ್ಲ ಪಾಪ ವಿಡೋಗಳು ಇವರೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಹೇಳಿದ್ರು. ಸುಮಾರು 4 ತಿಂಗಳಾಗಿದೆ ನಮಗೆ ವಿಡೋ ಪೆನ್ಷನ್ ಕೊಟ್ಟಿಲ್ಲ ಮುನ್ಸಿಪಲ್ ಇದರಿಂದ ಅಂತ. ಅದ್ರ ಬಗ್ಗೆ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀವಿ ಅಂಥವೆಲ್ಲ ತಿಳಿಸಿ ಪರವಾಗಿಲ್ಲ. ಮತ್ತೆ ನಗರಸಭೆಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಇದ್ರೆ ಹೇಳಿ ನಾವು ಮುನ್ಸಿಪಲ್ ಕಮಿಷನರ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಆದಷ್ಟು ಬೇಗ ನೀವು ಪರಿಶೀಲನೆ ಮಾಡಿ ಸಮಸ್ಯೆ ತಿಳಿಸ್ಬೋದು. ನೀವು ಎಲ್ಲಾನು ತಿಳಿಸಿ ಪರವಾಗಿಲ್ಲ. ವಾರ್ಡ್ ನಂಬರ್ சொல்லிட்டு சொல்லுங்க. ಅದಕ್ಕೆ ನಮಗೆಲ್ಲ ಪೆನ್ಷನ್ ಬರ್ತಾರೆ. பையங்கிற வீட்டில் நாங்கள் சார் பையனுங்கெல்லாம் எங்களுக்கு சோறு போடுறதில்ல. யாரும் இல்லை. நாங்கள்லாம் அண்ணாஞ்சி சார். நாங்கள் அது புக்கு கேன்சல் பண்ணிட்டாங்க. அது வேற என்ன பண்ணுறது. ಮೇಲೆ ಆಸೀನರಿರುವಂತಹ ಕೌನ್ಸಿಲರ್ಸ್ ಹಾಗೂ ಎಕ್ಸ್ ಕೌನ್ಸಿಲರ್ಸ್ ಹಾಗೂ ಈ ಜನಪ್ರತಿನಿಧಿಗಳೇ, ನನ್ನ ಪ್ರೀತಿಯ ಪತ್ರಿಕಾ ಮಿತ್ರರೇ, ಎಲ್ಲ ತಾಯಂದಿರೇ, ಮಕ್ಕಳೇ, ಹೆಸರೇನು ತಗೋಬೇಡ. ಇಲ್ಲಿ ಬರೋದಕ್ಕೆ ಮುಂಚೆ ಏರಿಯಾದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್, ಪೊಲೀಸ್ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಸ್ ಹೆಚ್ಚಿಗೆ ಇರ್ತವೆ ಅಂತ ಅನ್ಕೊಂಡು ಬಂದೆ. ಆದರೆ ಎಲ್ಲರೂ ಪಾಸಿಟಿವ್ ಆಗಿ ಇಲ್ಲಿ ಯಾವ ಸಮಸ್ಯೆ ಇಲ್ಲ. ಮತ್ತೆ ಒಬ್ಬೊಬ್ರು ಹೇಳಿ ಅವ್ರು ಹೇಳ್ತಾರೇನೋ, ಅವರು ಹೊಸದಾಗಿ ಏನಾದ್ರು ಹೇಳ್ತಾರೇನೋ, ಪ್ರತಿಯೊಬ್ಬರು ಕೂಡ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ನಮ್ಗೆ ಸಂತೋಷ ಅಂತೂ ಆಗಿಲ್ಲ. ಪ್ರಾಬ್ಲಮ್ ಇರುತ್ತೆ. ಸೊಸೈಟಿ ಎಲ್ಲಿರುತ್ತೋ, ಮಕ್ಕಳು ಎಲ್ಲಿರ್ತಾರೋ, ಹೆಣ್ಮಕ್ಳು ಎಲ್ಲಿರ್ತಾರೋ, ಈ ಥರದ ಮನೆ ಮಠ ತುಂಬಾ ಇಕ್ಕಟ್ಟಾಗಿದ್ದ ಜಾಗ, ರೇಷನ್ ಕಾರ್ಡ್, ಕ್ಯಾಸ್ಟ್, ಇನ್ಕಮ್ ಸರ್ಟಿಫಿಕೇಟ್, ಇವೆಲ್ಲ ಏನು ಮನುಷ್ಯ ಅಂತ ಬಂದಿದ ಮೇಲೆ ಒಂದು ಸೊಸೈಟಿ ಅಂತ ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದು ನೀವು ಮುಕ್ತವಾಗಿ ಹೇಳ್ತಾ ಇಲ್ಲ ಅಷ್ಟೇ. ಆದರೆ ಕೆಲವರು ಒಬ್ರು ಹೇಳೋ ಪ್ರಕಾರ ಅದನ್ನ ಹಿಡಿದು ನೋಡಿದ್ರು ಸೊಸೈಟಿಯನ್ನ ಇನ್ ಜನರಲ್ ಆಗಿ ಸ್ಟಡಿ ಮಾಡಿದಾಗಲೂ ಕೂಡ ಇರುವಂತ ಪ್ರಾಬ್ಲಮ್ಸ್ ಅದು ನಮ್ಗೆ ಗೊತ್ತಿದೆ. ಪೊಲೀಸರಿಗೆ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ತುಂಬಾ ಸಂತೋಷ. ಆದ್ರೆ ನಾವು ಮತ್ತೆ ನೀವು ಸೇರಿದ್ರೆ ಸೊಸೈಟಿಯನ್ನ ಮತ್ತಷ್ಟು ಸ್ಟೇಬಲ್ ಆಗಿ, ಮತ್ತಷ್ಟು ಪೀಸ್ಫುಲ್ ಆಗಿ, ಇಲ್ಲಿ ಮತ್ತಷ್ಟು ಇನ್ಸಿಡೆಂಟ್ ಫ್ರೀ ಆಗಿ ನಾವು ನೋಡ್ಕೋಬಹುದು. ಇಲ್ಲಿ ಭಯ ಆಗ್ಲಿ ಅಥವಾ ನಾವು ಯಾವುದೇ ಟೈಮಲ್ಲಿ ಮುಕ್ತವಾಗಿ, ನಮ್ಮ ಹತ್ರ ಈಗ ವಯಸ್ಸಾದ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ದಯಮಾಡಿ ನಮ್ಮ ಸ್ಟೇಷನ್ವರೆಗೂ ಬರ್ಬೋದು ಒಂದ್ ವೇಳೆ ಬರೋಕ್ಕಾದ್ರೆ. ಅಥವಾ ನಿಮ್ಗೆ ಅಕ್ಕಪಕ್ಕ ಪ್ರತಿಯೊಬ್ಬರ ಕೈಯಲ್ಲಿ ಫೋನ್ ಇರುತ್ತೆ. ಒಂದು ಫೋನ್ ಮಾಡಿ, ನಾನು ಈ ತರ ಒಂಟಿಯಾಗಿದ್ದೀನಿ, ನಾನು ನೋಡ್ಕೊಳಕ್ ಆಗೋದಿಲ್ಲ, ದಯಮಾಡಿ ನಮ್ಮ ಪೊಲೀಸರಿಗೆ ಕಳಿಸಿ. ಈವನ್ ನನಗೆ ಇಲ್ಲ ಅಕ್ಕಪಕ್ಕ ನನಗೆ ಕಾರಣಾಂತರಗಳಿಂದ ನಾನು ಯಾರ ಜೊತೆನೂ ಮಾತನಾಡೋದು ಇಲ್ಲ, ಆದ್ರೆ ಪೊಲೀಸರ ಮೇಲೆ ನನಗೆ ನಂಬಿಕೆ ಇದೆ, ನೀವು ಯಾರಾದ್ರೂ ಬನ್ನಿ, ಸ್ವಲ್ಪ ನನಗೆ ಹಣ್ಣು ಕಾಯಿ ಬೇಕಾಗಿದೆ, ತರಕಾರಿ ತರಬೇಕಾಗಿದೆ, ನನ್ನ ಮಗ ನನ್ನ ನೋಡ್ಕೊಳ್ತಾ ಇಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿ ಪೊಲೀಸ್ನವರು ನಿಮ್ಮ ರಕ್ಷಣೆಗೆ, ನಿಮ್ಮ ಸಹಾಯಕ್ಕೆ ಖಂಡಿತ ಇದ್ದೇ ಇದೆ. ಆದ್ರೆ ನಮ್ಮವರೆಗೂ ಗೊತ್ತಾಗಬೇಕು. 112 ಎಲ್ಲರೂ ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಒಂದು ಸಂಖ್ಯೆ, ಪೊಲೀಸ್ ಹೆಲ್ಪ್ ಲೈನ್ 112.
ಅದನ್ನ ಯಾವುದೇ ಹುಡುಗನಿಗೆ ವಯಸ್ಸಾದ ಹಿರಿಯ ವ್ಯಕ್ತಿಗಳು ಕೂಡ ಒಬ್ಬ ಹುಡುಗನ ಫೋನ್ ಮಾಡಿ ಒಂದು ಫೋನ್ ಮಾಡಿಕೊಡು ಅಂತಂದ್ರೆ ಮಾಡಿಕೊಡ್ತಾರೆ. ಈಸಿಯಾಗಿ ರೀಚ್ ಆಗುತ್ತೆ, ನಮಗೆ ಪ್ರಾಬ್ಲಮ್ಸ್ ಅನ್ನು ತಿಳಿಸ್ಬೋದು. ಅಲ್ಲಿಂದ ಹಿಡಿದು ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್. ಇನ್ನ ನಮ್ಮ ತಾಯಿಯೊಂದ್ರು ಇಲ್ಲಿ ಕ್ಲಬ್ ಇದೆ, ಕ್ಲಬ್ ಅಲ್ಲಿ ಹುಡುಗರು ಆಟ ಆಡ್ತಾರೆ. ನಮ್ಗೇನು ಮನೇಲಿ ಇರ್ತೀವಿ, ಮಕ್ಕಳಲ್ಲಿ ಏನ್ ಆಟ ಆಡ್ಕೊಂತಿದ್ದಾರೆ ಅಂತ ನಾವು ಅನ್ಕೊಂತೀವಿ, ಆದ್ರೆ ಅಲ್ಲಿ ನಡೆಯೋದೇ ಬೇರೆ. ಅದು ಕರೆಕ್ಟ್ ಆಗಿ ಗೆಸ್ ಮಾಡಿದಿರಿ, ಅಲ್ಲಿ ನಡೆಯೋದೇ ಬೇರೆನೆ. ಯಾಕಂದ್ರೆ ಹುಡುಗರು ಯಾರೋ ಒಬ್ಬ ಜಸ್ಟ್ ಎಲ್ಲ 10 ಜನರಲ್ಲಿ 10 ಜನ ಹುಡುಗರು ಕೆಟ್ಟವರೇ ಇರೋದಿಲ್ಲ. ಒಬ್ಬ ಎಲ್ಲಿಂದನೋ ಕಲ್ತ್ಕೊಂಡು ಬಂದು ಏನೋ ಒಂದು ಹೇಳ್ತಾನೆ. ಸುಮ್ಮನೆ ಫನ್ಗೆ ಅಥವಾ ಜಸ್ಟ್ ನಮ್ಮ ಸ್ಕಿಲ್ಗೋಸ್ಕರ ಹಾಡಿದ್ರೆ ಸಾಕಾಗಲ್ಲ. ಒಂದು 10 ರೂಪೀಸ್ ಬೆಟ್ ಇಡೋಣ, ಬೆಟ್ಟಿಂಗ್ ಮಾಡೋಣ, ಚೀಟ ಹಾಕೋಣ, ಈ ತರದೆಲ್ಲ ಮಾಡಿಕೊಂಡು ಯಾವುದೇ ಸ್ಕಿಲ್ ಜೊತೆಗೆ ದುಡ್ಡನ್ನ ಸ್ಟೇಕ್ ಆಗಿಟ್ಟು ಆಟ ಆಡಿದ್ರೆ ಅದು ಕ್ರೈಮ್. ಪೊಲೀಸ್ನವ್ರಿಗೆ ವಿಷಯ ಗೊತ್ತಾಗಿ ಬಂದ್ರೆ ಅರೆಸ್ಟ್ ಮಾಡ್ತೇವೆ, ಕೇಸ್ ಮಾಡ್ತೇವೆ. ಹುಡುಗರಿಗೆ ತುಂಬಾ ಜನ ಗೊತ್ತಿಲ್ಲದೆ ಇರ್ಬೋದು, ನಾವು ನಮ್ಮ ದುಡ್ಡು ನಾವು ಜಸ್ಟ್ ಏನು ಬೆಟ್ಟಿಂಗ್ ಇಟ್ಕೊಳ್ತೀವಿ, ಬಂದ್ರೆ ನಾನು ತಗೊಳ್ತೀನಿ ಇಲ್ಲಾಂದ್ರೆ ಅವ್ನು ತಗೊಳ್ತಾನೆ. ಅಷ್ಟು ಈಸಿ ಇಲ್ಲ. ಸ್ಕಿಲ್ ಇದೆಯಾ, ನಿಮ್ಮ ಗೇಮ್ ಆಫ್ ಸ್ಕಿಲ್, ಎನಿ ಸ್ಕಿಲ್ ಆಟ ಆಡ್ತೀರಾ, ಪ್ರತಿಯೊಂದು ಆಟದಲ್ಲೂ ಪ್ರತಿಯೊಂದು ಕಾಂಪಿಟೇಷನ್ ಅಲ್ಲೂ ಸೋಲು ಮತ್ತೆ ಗೆಲುವು ಇದ್ದೇ ಇರುತ್ತೆ. ಅದನ್ನೇ ಅಡ್ವಾಂಟೇಜ್ ತಗೊಂಡು ಸೋತ್ರೆ ನೀನು ಅಷ್ಟು ಕೊಡ್ಬೇಕು, ಗೆದ್ರೆ ನೀನು ಇಷ್ಟು ಕೊಡ್ಬೇಕು, ಅವ್ರು ಆಟ ಆಡ್ತಾ ಇರ್ತಾರೆ. ಈ ಕಡೆ ನೋಡೋರು ಕೂಡ ಬೆಟ್ಟಿಂಗ್ ಮಾಡ್ತಾರೆ, ಈ ಟೀಮ್ ಗೆಲ್ಲುತ್ತೆ, ಆ ಟೀಮ್ ಗೆಲ್ಲುತ್ತೆ. ಈ ತರದ ಬೆಟ್ಟಿಂಗ್ ಮಾಡೋದಿದೆಯಲ್ಲ ಅದು ಅಪರಾಧ, ಅದ್ರ ಬಗ್ಗೆ ಕೇಸ್ ಆಗುತ್ತೆ. ಸೊ ಇದು ಎಲ್ಲ ಯುವಕರಿಗೆ ಗೊತ್ತಿರಬೇಕು. ಸೊ ಸೊಸೈಟಿ ಅಂತ ಅಂದ್ಮೇಲೆ ಇಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗ್ತಾರೆ, ಕಾಲೇಜುಗಳಿಗೆ ಹೋಗ್ತಾರೆ, ಹೋಗಿ ಬರ್ಬೇಕಾದ್ರೆ ಇಲ್ಲಿ ಏನಾದ್ರೂ ಆಗುತ್ತೆ. ಹೇಳಿದಲ್ಲ, ಸೊಸೈಟಿ ಅಂದ್ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. CCTV ಹಾಕೋದು ಅನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ. 2017ರಿಂದ ಸರ್ಕಾರ ಒಂದು ಆದೇಶ ಮಾಡಿದೆ, ಅದು ಕಾನೂನು ಕೂಡ ಆಗಿದೆ. ಎಲ್ಲೇ ಈ ತರ ಜನ ನಿಬಿಡವಾಗಿರುವಂತಹ ಏರಿಯಾಗಳಲ್ಲಿ, ಕ್ರೌಡೆಡ್ ಏರಿಯಾಗಳಲ್ಲಿ ಅಥವಾ ಜಸ್ಟ್ ಈ ತರದ ಜನ ಇರುವಂತಹ ಏರಿಯಾಗಳಲ್ಲಿ ಕ್ಯಾಮರಾವನ್ನ ಹಾಕಿಸ್ಬೇಕು. ಅದು ಯಾರು ಹಾಕಿಸ್ಬೇಕು ಅನ್ನೋದು ಪ್ರಶ್ನೆ. ನೋಡಿ, ಅದಕ್ಕೆ ಏನು ಸ್ವಲ್ಪ ಸುಸ್ಥಿತಿಯಲ್ಲಿರುವಂತವ್ರು ಒಂದು 5-6 ಜನ ಸೇರಿ 2-2 ಸಾವಿರ 3-3 ಸಾವಿರ ಹಾಕೊಂಡ್ರು ಹಾರ್ಡ್ಲಿ 10ರಿಂದ 15 ಸಾವಿರಕ್ಕೆ ಈ ಸ್ಟ್ಯಾಂಡ್ ಅಲೋನ್ ಕ್ಯಾಮ್ರಾಸ್ ಲೈಕ್ ಸೋಲಾರ್ ಕ್ಯಾಮ್ರಾಸ್ ಇವೆಲ್ಲ ಬರುತ್ತೆ ಆರಾಮಾಗಿ. 10ರಿಂದ ಈವನ್ ಆತರ ನೀವ್ ಯಾರಾದ್ರೂ ಮುಂದೆ ಹೋದ್ರೆ ನಮ್ಮ ಲೀಡರ್ಸ್ ಇರ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ. ಇನ್ನು ಮುನ್ಸಿಪಾಲಿಟಿ ಮತ್ತೆ ಪೊಲೀಸ್ ಇಂದ ಹಾಕುವಂತದ್ದು ವಿಷಯ, ಅದು ಸರ್ಕಾರದ ಪಾಲಿಸಿ ಮ್ಯಾಟರ್, ಅದು ಫಂಡ್ಸ್ ಸ್ಯಾಂಕ್ಷನ್ ಆಗಬೇಕು. ಸೊ ನಿಮ್ಮ ಕೌನ್ಸಿಲರ್ಗಳು ಕೂಡ ನಮ್ಮ ಮುನ್ಸಿಪಾಲಿಟಿ ಜೊತೆಗೆ ಮಾತನಾಡಿ ನಮ್ಮ ಏರಿಯಾ ಕ್ಯಾಮ್ರಾ ಬೇಕು, ಖಂಡಿತ ಹಾಕ್ಸ್ಬೋದು. ಅಲ್ಲಿವರೆಗೂ ಕಾಯಕ್ಕಾಗೋದಿಲ್ಲ. ನಮ್ಮ ಸುರಕ್ಷೆ ಸರ್ಕಾರದಿಂದ ಅದು ಫಂಡ್ ಬಿಡುಗಡೆ ಆಗಿ ನಾವು ಹಾಕೋವರೆಗೂ ಕಾಯ್ಬೇಕು. ಅಲ್ಲಿವರೆಗೂ ನಮ್ಗೆ ಹೆಚ್ಚು ಕಮ್ಮಿ ಖಂಡಿತ ಅದು ನಾವು ಕೂಡ ಹಾಕೋಬಹುದು. ಯಾವುದೋ ಒಂದು ಸ್ಟ್ರಾಟಜಿಕ್ ಪ್ಲೇಸ್ ಅಲ್ಲಿ ಇರುವಂತಹ ಒಂದು ಮನೆ ಅಥವಾ ಒಂದು ಅಂಗಡಿ. ಯಾಕಂದ್ರೆ ಅಂಗಡಿ ಅಂತಂದ್ರೆ ತುಂಬಾ ಜನ ಬರ್ತಾ ಇರ್ತಾರೆ. ಒಂದು ಬೀದಿ ಇದೆ ಅಂತಂದ್ರೆ ಅದಕ್ಕೆ ಎಂಟ್ರಿ ಇರುತ್ತೆ, ಎಕ್ಸಿಟ್ ಇರುತ್ತೆ. ಒಬ್ಬ ಕಳ್ಳ ಬಂದು ಹೋಗಿದ್ದಾನೆ ಅಂತಂದ್ರೆ ಯಾವುದೋ ಒಂದು ಈ ಬೀದಿ ಬಂದಿರಲೇಬೇಕು, ಎಂಟ್ರಿ ಮತ್ತು ಎಕ್ಸಿಟ್ ಕಡೆ ಒಂದೊಂದು ಕ್ಯಾಮ್ರಾ ಇರಬೇಕಾಗತ್ತೆ. ಅದನ್ನ 10 ಜನ ಸೇರಿ ಫಂಡ್ ರೈಸ್ ಮಾಡಿ ಆ ಬೀದಿಯಲ್ಲಿ ಅಥವಾ ಆ ರೋಡ್ ಅಲ್ಲಿ ಇರುವಂತವ್ರು ಸೇರಿ ಮಾಡಿದ್ರು ಸರಿ, ಅಥವಾ ಜನಪ್ರತಿನಿಧಿಗಳಿಗೆ ನಿಮ್ಮ ಲೀಡರ್ಸ್ಗೆ ಹೇಳಿ ಅವ್ರ ಕಡೆಯಿಂದ ಫಂಡ್ ಮಾಡಿ ಹಾಕ್ಸಿದ್ರು ಸರಿ, CC ಕ್ಯಾಮ್ರಾಗಳನ್ನ ಹಾಕ್ಸ್ಬೇಕು. ಈಗ ಈ ವೈನ್ ಶಾಪ್, ನಮ್ಮ ತಾಯಂದ್ರ ಒಬ್ರು ವೈನ್ ಶಾಪ್ ಬಗ್ಗೆ ಮಾತನಾಡ್ತಾ ಇದ್ರು. ಭಾಷೆ ಸ್ವಲ್ಪ ಕೂತ್ಕೊಂಡು ಮಾತನಾಡಿದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಈ ಏರಿಯಾದಲ್ಲಿ ಎಲ್ಲವೂ ಖುಷಿಯಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ಒಂದು ವೈನ್ ಶಾಪ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತೇನೋ ಅನ್ನೋ ತರ ಇತ್ತು. ಯಾಕಂದ್ರೆ ಅದು ಹೇಳ್ಬೇಕಾದ್ರೆ ನಗ್ನಗ್ತಾ ಮಾತಾಡಿದ್ರು, ಹಂಗಾಗಿ ನನ್ಗೆ ಅನಿಸ್ತು. ಆದ್ರೆ ಅದು ಫನ್ ಪಾರ್ಟ್. ವೈನ್ ಶಾಪ್ಸ್ ಇಲ್ಲ ಅಂದ್ರೂ ಕೂಡ ಅಂಗಡಿಗಳಲ್ಲಿ ತಂದು 2 ಡಬಲ್ ರೇಟ್ಗೆ ಇಲ್ಲಿಗಲ್ ಆಗಿ ಮಾರ್ತಾ ಇರುವಂತಹ ಸಮಸ್ಯೆ ಕೂಡ ತುಂಬಾ ಕಡೆ ಇದೆ. ಆ ಅಂಗಡಿಗಳವ್ರಿಗೆ ಇಲ್ಲಿ ಅಂಗಡಿಯವರು ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲಿ ನಡೀತಾ ಇದ್ರೆ ಎಚ್ಚರಿಕೆ, ನಡೆದಿಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರೆ ಯಾವುದೇ ಟೈಮಲ್ಲಿ ರ್ಯಾಂಡಮ್ ಆಗಿ ಚೆಕ್ ಮಾಡ್ತೇವೆ. ಇನ್ಫಾರ್ಮೇಶನ್ ಇಲ್ಲಿ ಬಂದಿರೋದು ಪೊಲೀಸರಿಗೂ ನಿಮ್ಗೆ ಮತ್ತೆ ಈ ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡೋದಕ್ಕೆ ಇರೋದು ಒಂದು, ಅದು ಇನ್ಫಾರ್ಮೇಶನ್. ಅದು ಎಲ್ಲಿಂದ ಬರಬೇಕು? ನಿಮ್ಮಿಂದ ಬರಬೇಕು. ಯಾಕಂದ್ರೆ ನಿಮ್ಮ ಏರಿಯಾದ ಯಾವುದೋ ಒಂದು ಮನೆ ಅಥವಾ ಒಂದು ಅಂಗಡಿಯಿಂದ ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆ ಅಂತಂದ್ರೆ ಅದು ನಮ್ಮ ಕಿವಿಗೆ ಬೀಳ್ಬೇಕಂತಂದ್ರೆ ಒಂದು ಮೀಡಿಯಂ ಬೇಕು. ಒಂದು ಯಾವುದೋ ಒಬ್ಬ ವ್ಯಕ್ತಿ, ಆಯ್ತು ಇವ್ರು ಯಾರೋ ಅದಕ್ಕೆ ಇಂಟ್ರೆಸ್ಟೆಡ್ ಪಾರ್ಟಿ ಇರ್ತಾರೆ, ಇವ್ರಿಗೆ ಹೇಳಿದ್ರೆ ನನ್ಗೆ ತೊಂದರೆ ಇದೆ ಅನ್ನೋದ್ರೆ ನೇರವಾಗಿ ನೀವು ಅಗೈನ್ 112ಗೆ ಫೋನ್ ಮಾಡಿ, ನನ್ನ ಹೆಸರು ನಾನು ಹೇಳಲ್ಲ, ಇಂಥ ಏರಿಯಾ, ಇಂಥ ಬೀದಿ, ಇಂಥ ಅಂಗಡಿ, ಇಂಥ ಏನು ಕಲರ್ ಹಾಕೊಂಡಿರುವಂತಹ ಶರ್ಟ್ ಹಾಕೊಂಡಿರುವಂತಹ ವ್ಯಕ್ತಿ, ಆ ವ್ಯಕ್ತಿ ಏನೋ ಒಂದು ಮಾಡ್ತಾ ಇದ್ದಾರೆ, ಇಮಿಡಿಯೇಟ್ ಆಗಿ ಬಂದ್ರೆ ನಿಮ್ಗೆ ಏನೋ ಸಿಗುತ್ತೆ. ಇಲ್ಲಿ ಗಾಂಜಾ ಮಾಡ್ತಾ ಇರ್ಬೋದು, ಮಕ್ಕಳಿಗೆ ಬೇರೆ ಏನಾದ್ರೂ ಕೀಟ್ಲೆ ಮಾಡೋದು ಬಂದಿರ್ಬೋದು, ಅಂಗಡಿ ಅಥವಾ ಮನೆಯಲ್ಲಿ ಏನಾದ್ರೂ ಲಿಕರ್ಸ್ ಏನಾದ್ರೂ ಬಾಟ್ಲಿ ಮಾಡ್ತಾ ಇರ್ಬೋದು, ಏನಾದ್ರೂ ಸರಿ ನಿಮ್ಮ ಹೆಸರನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡಲಾಗುವುದು.
ಸೊ ಯಾರ್ದೋ ಮುಖಾಂತರ ಹೇಳಬಹುದು, ಪ್ರತಿಯೊಬ್ಬರ ಹತ್ರನೂ ಫೋನ್ಗಳಿರುತ್ತೆ. 112ಗೆ ಒಂದು ಮರೆಯಿಂದ ನಮಗೆ ಫೋನ್ ಮಾಡಿದ್ರು ಕೂಡ ರೀಚ್ ಆಗುತ್ತೆ. ಯಾವುದೇ ಎಮರ್ಜೆನ್ಸಿಗೆ ಇಲ್ಲಿ ಹಾವು ಬಂದ್ಬಿಟ್ಟಿದೆ, ಎಲ್ಲ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ, ಇಲ್ಲಿ ಎಲ್ಲ ಒಂದು ಸೆನ್ಸ್ ಆಫ್ ಅಲಾರ್ಮ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಅದಕ್ಕೂ ಕೂಡ 112. ಇಲ್ಲಿ ಯಾವುದೋ ಒಂದು ಹುಲ್ಲು ಮೇದೆಗೆ ಬೆಂಕಿ ಬಿದ್ದಿದೆ 112. ಪ್ರತಿಯೊಂದು ಹೆಲ್ತ್ ಎಮರ್ಜೆನ್ಸಿ 112 ಹೇಳಿ. ಯಾವ್ದು ಹೆಲ್ಪ್ ಲೈನ್? 112 ಪ್ರತಿಯೊಬ್ಬರು. ಯಾಕೆ ಅಂತಂದ್ರೆ ಎಷ್ಟೋ ಸಲ ನಾವು ಆ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಏನೋ ಒಂದು ಎಮರ್ಜೆನ್ಸಿ ಆಗಿದೆ, ನಾವು ಗಾಬರಿ ಆಗ್ಬಿಟ್ಟಿದೀವಿ ಅಂತ ಹೇಳಿದಾಗ ನಮ್ಮ ನಂಬರ್ ನಮಗೆ ಮರ್ತೋಗೋ ಅಷ್ಟ್ರ ಮಟ್ಟಿಗೆ ನಮ್ಮ ಟೆನ್ಷನ್ ಆಗಿರುತ್ತೆ. ಹೋಗಿ ನನ್ನ ಹತ್ರದವರು, ನನ್ನ ಗಂಡ, ನನ್ನ ಹೆಂಡತಿ, ಇವ್ರ ನಂಬರ್ ಆದ್ರೂ ಜ್ಞಾಪಕ ಬರುತ್ತೆ, ಅದು ಜ್ಞಾಪಕ ಬರ್ತಾ ಇಲ್ಲ, ಏನ್ ಮಾಡ್ಬೇಕು? ಅವಾಗ ಜ್ಞಾಪಕ ಬರ್ಬೇಕಾಗಿರುವಂತ ಈಸಿಯೆಸ್ಟ್ ನಂಬರ್ 112. ಅದಕ್ಕೆ ಕಾಲ್ ಮಾಡಿದ್ರೆ ಯಾರೇ ಆಗ್ಲಿ ಹತ್ರದಲ್ಲಿ 5ರಿಂದ 10 ನಿಮಿಷದೊಳಗಡೆ ನಿಮ್ಮ ಏನು ERSS ಅಥವಾ 112 ವಾಹನಗಳು ನಿಮ್ಮ ಸುತ್ತಮುತ್ತಲೇ ಇರೋದ್ರಿಂದ ಇಮಿಡಿಯೇಟ್ ಆಗಿ ನಿಮ್ಗೆ ರಶ್ ಆಗ್ತಾರೆ, ನಿಮ್ಮ ಪ್ಲೇಸ್ಗೆ ಬರ್ತಾರೆ. ಇನ್ನು ಮಿಕ್ಕಿದ ಹಾಗೆ ಈ ರೇಷನ್ ಕಾರ್ಡ್ ಸಮಸ್ಯೆ KGF ಅಲ್ಲಿ ಎಲ್ಲ ಏನು ವಾರ್ಡ್ಗಳಲ್ಲೂ ಇದೆ. ಸರ್ಕಾರ ಕೂಡ ಆಯಾ ಏರಿಯಾಗೆ ಬಂದು ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಒಂದು ಏರಿಯಾದಲ್ಲಿ MLA ಮೇಡಮ್ ಆಗಲಿ ಮತ್ತೆ ಸರ್ಕಾರ ಎಲ್ಲ ತಾಲೂಕು ಅಡ್ಮಿನಿಸ್ಟ್ರೇಷನ್ ಎಲ್ಲ ಅಲ್ಲಿ ಬಂದಿತ್ತು. ಅಲ್ಲಿ ನಿಮ್ಮ ಡೈರೆಕ್ಟ್ ಡ್ರೈವರ್ಸ್ ಲೈನಲ್ಲಿ ಅಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ಅನ್ನ ಪ್ರಾಬ್ಲಮ್ಸ್ ಅನ್ನೆಲ್ಲ ರಿಸೀವ್ ಮಾಡಿಕೊಂಡ್ರು. ಆ ಥರದ ಒಂದು ಕಡೆಯಿಂದ ಒಂದು ಕ್ಯಾಂಪೇನ್ ನಡೀತಾ ಇದೆ. ನೀವು ನೇರವಾಗಿ ತಾಲೂಕ್ ಆಫೀಸ್ ಅಥವಾ ಮುನ್ಸಿಪಾಲಿಟಿಗೆ ಅಪ್ರೋಚ್ ಮಾಡಿ ಕೆಲಸ ಮಾಡ್ಬೋದು. ನಾವು ಕೂಡ ಕನ್ಸರ್ನ್ ಗವರ್ಮೆಂಟ್ಗೆ ಬರಿತೀವಿ, ಮುನ್ಸಿಪಾಲಿಟಿಗಾಗಲಿ ಅಥವಾ ತಾಲೂಕ್ ಅಡ್ಮಿನಿಸ್ಟ್ರೇಷನ್ಗೆ ನಾವು ಬರಿತೀವಿ. ಈ ಥರ ಎಲ್ಲ ಕಡೆ ಜನಸಂಪರ್ಕ ಸಭೆ, ಸಿಟಿಸನ್ ಕಮಿಟಿ ಮೀಟಿಂಗ್ ಹೋದಾಗ ಒಂದೇ ಪ್ರಾಬ್ಲಮ್ ರೈಸ್ ಆಗ್ತಾ ಇದೆ, ರೇಷನ್ ಕಾರ್ಡ್ಸ್. ಅದರಲ್ಲೂ ಹೆಚ್ಚಿಗೆ ಅದರಿಂದ ತೊಂದರೆಗೊಳಗಾಗ್ತಾ ಇರುವಂಥವ್ರು ವಯಸ್ಸಾದವರು, ಹಿರಿಯ ನಾಗರಿಕರು ತೊಂದರೆ ಒಳಗಾಗ್ತಾ ಇದ್ದಾರೆ. ಅದರಿಂದ ಬೇಗ ಸಾರ್ಟ್ ಔಟ್ ಮಾಡಬೇಕು ಅಂತ ಕೇಳ್ತೇನೆ. ಇನ್ನು ಈ ಸಭೆಯನ್ನ ಇನ್ನು ನಮ್ಮ ಕೌನ್ಸಿಲರ್ಸ್ ಮಾತನಾಡ್ತಾರೆ, ನಮ್ಮ ಅದರ್ ಸ್ಟಾಫ್, ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಮಾತನಾಡ್ತಾರೆ. ಈ ಸಭೆಯನ್ನ ಇಷ್ಟು ಅತ್ಯುತ್ತಮವಾಗಿ ಆಯೋಜಿಸಿದ್ದಕ್ಕಾಗಿ ಏನು ಈ ವೇದಿಕೆ ಮೇಲೆ ಇರುವಂತ ಎಲ್ರಿಗೂ ಹೊಂದಿಸ್ತೇನೆ. ಈಗ ಎಲ್ಲರೂ ಒಂದೊಂದು ನಿಮ್ದೇನಂತ ಪ್ರಾಬ್ಲಮ್ನ ಹೇಳಿದ್ರಿ. ಆಗಿಂದ ನಮ್ಮ ಸ್ಟಾಫ್ಸ್ ಎಲ್ಲ ಬಂದರು. ಏನಾದರೂ ಸಮಸ್ಯೆಗಳಿದ್ರೆ ತಮ್ಮ ಹತ್ರ ಒಂದು ನೇರವಾಗಿ ಮಾತಾಡ್ಬೋದು ಅಂತ ಹೇಳಿದರೆ ಯಾರು ಏನಿಲ್ಲ ಅಂತ ಹೇಳಿದ್ರಿ. ಆಗಲೇ ಅವ್ರು ಯಾರೋ ಹೇಳಿದರು, ಒಂದು ಮನೆ ಇದೆ ಅಲ್ಲಿ ಏನು ಕ್ಯಾರಮ್ ಬೋರ್ಡ್ ಆಡ್ತಾರಂತೆ. ನಾವು ಆಗಾಗ ಬಂದು ಅಲ್ಲಿ ವಿಸಿಟ್ ಮಾಡ್ತೀವಿ. ನಾವು ಮಾಡಿದಾಗಲ್ಲ ಅದು ರೂಮ್ ಬ್ಲಾಕ್ ಆಗಿದೆ. ಮತ್ತು ಅವ್ರು ಆಡುವಾಗ ನೀವು ಯಾರಾದರೂ ನಮಗೆ ಫೋನ್ ಮಾಡಿ ತಿಳಿಸ್ಬೇಕಲ್ಲ, ತಿಳಿಸಿದರೆ ನಾವು ಬಂದು ನೋಡ್ತೀವಿ. ಅಲ್ಲಿ ಇಲ್ಲ, ನಾನು ನೋಡಿದಾಗೆಲ್ಲ ಕ್ಯಾರಮ್ಸೇ ಅಲ್ಲಿ ಆಡ್ತಾ ಇದ್ದಾರೆ. ಇರ್ಬೋದು, ಬೇರೆ ಏನಾದ್ರೂ ವಿಷಯಗಳಿರ್ಬೋದು, ತಮ್ಮ ಹತ್ರ ಬಂದು ನಾವು ಭೇಟಿ ಮಾಡಿದಾಗ ನೀವೇ ಸ್ಟೇಷನ್ಗೆ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ, ಈ ಥರ ತೊಂದರೆ ಇದೆ, ಬಂದು ನಮಗೆ ಕೋಆಪ್ರೇಟ್ ಮಾಡಿ ಅಂದರೆ ಎನಿ ಟೈಮ್ ನಾವು ನಿಮಗೆ ಸ್ಪಂದಿಸ್ತೀವಿ, ಬಂದು ಭೇಟಿ ಆಗ್ಬೋದು. ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಹತ್ರ ಹೇಳೋಕ್ಕಾಗಲ್ಲ, ನಮ್ಮ ಹಿರಿಯರು ಇದ್ದಾರೆ, ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರ ಹತ್ರನೂ ನಿಮ್ಗೆ ದೂರುಗಳು ಏನೇ ಇದ್ರೂ ಹೇಳ್ಬೋದು. ಬೇರೆ ಏನಾದರೂ ಇದ್ದರೆ ಹೇಳಿ. ತುಂಬ ಸಪೋರ್ಟ್ ಮಾಡಿ ಪೆಂಡಲೆಲ್ಲ ಹಾಕಿ ಇಂದ ನಮಗೆ ಸಪೋರ್ಟ್ ತಗೊಂಡು ಎಲ್ಲ ನಾವು ಹುಡುಗರು ಕೆಲಸ ತಗೊಂಡು ಇನಿಷಿಯೇಟಿವ್ ತಗೊಂಡು ಎಲ್ಲ ದುಡ್ಡು ಹಾಕ್ಬಿಟ್ಟು ರೆಡಿ ಮಾಡಿದ್ವಿ. ಇಲ್ಲಿ ರೆಜಿಮೆಂಟಾಗಲಿ ಇದೆ. ನಾವೆಲ್ಲ ಟೂರ್ನಮೆಂಟು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಬೇರೆ ಕಡೆ ಬೆಂಗಳೂರು, ತಮಿಳ್ನಾಡೆಲ್ಲ ಹೋಗಿ ಬಂದಿದ್ವಿ. ಅಂಕಲ್ ಹತ್ರ ಹೋದ್ವಿ. ಅಂಕಲ್ 2000 ಕೊಟ್ಟರು ಗ್ರೌಂಡ್ ಕ್ಲೀನ್ ಮಾಡಿ. ಮತ್ತೆಲ್ಲ ಹುಡುಗರೇ ಇನಿಷಿಯೇಟ್ ಮಾಡಿ ಮಾಡ್ತಾಯಿದ್ವಿ. ಡಿಪಾರ್ಟ್ಮೆಂಟಿಂದ ನಮಗೆ ಏನಾದರೂ ಹೆಲ್ಪ್ ಮಾಡಬೇಕು. ನೈಟಲ್ಲಿ ಒಂದು 8 ಗಂಟೆಗೆ ತುಂಬ ಇರುತ್ತಾ ಇದೆ. ಬೇರೆ ಯಾರು ಬರ್ತಾರೆ, ಅಲ್ಲಿ ಲೈಟ್ ಹಾಕ್ಕೊಟ್ರೆ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಇಲ್ಲಿರೋರು ಹುಡುಗರು ಇವಾಗ 4 ಕರ್ಕೊ ಬಂದಿರೋ ಹುಡುಗರೆಲ್ಲ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇಷ್ಟು ಎಲ್ಲ ಗೇಮ್ ಇವರೆಲ್ಲ ಇವರು ಸಾಯಂಕಾಲ 6-6:30ಗೆಲ್ಲ ಇವರು ಇರಲ್ಲ, ಎಲ್ಲ ಮನೆಗೆ ಬಂದ್ಬಿಡ್ತಾರೆ. ಇನ್ನು ನೈಟ್ ಟೈಮ್ ಏನೇನಾಗುತ್ತೆ ಸ್ವಲ್ಪ ಹಿಟ್ಟಾಗಿರುತ್ತಲ್ಲ, ಅವಾಗ ಯಾರು ಕಾಣಿಸಲ್ಲ. ಆಯ್ತು, ಕತ್ಲೆ ಟೈಮಲ್ಲಿ ಪೊಲೀಸರು ಕಳಿಸ್ತಾರೆ. ಇದರಿಂದ ನಮ್ಮ ಕಡೆಯಿಂದ ಏನು ಸಹಾಯ ಆಗಬೇಕು ಅದನ್ನ ಮಾಡಿ ಸರ್. ನೀವು ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆ ಏನಾದ್ರು ಫೋಕಸ್ ಲೈಟ್ಸು ಆ ಥರ ಗ್ರೌಂಡ್ಸ್ ಡಿಪಾರ್ಟ್ಮೆಂಟು ಫೋಕಸ್ ಲೈಟ್ಸ್ ಎಲ್ಲ
ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನು ಬೇಕೋ ಅದನ್ನು ಮಾಡ್ತೇವೆ. ಇನ್ನು ಮಿಕ್ಕಿದ್ದು ಈ ಬೇರೆ ಏನಾದರೂ ನಿಮಗೆ ಮೆಟೀರಿಯಲ್ ಸಪೋರ್ಟ್ ಆಗಲಿ ಅಥವಾ ಗ್ರೌಂಡ್ ಡೆವಲಪ್ಮೆಂಟ್ ಆಗಲಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮೇಲಾಧಿಕಾರಿಗಳು. ಇವಾಗ ಸರ್ ನೈಟಲ್ಲಿ ನಡೆಯೋದೆಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಾವು ನಿಜ ಹೇಳ್ತೀವಿ, ನಾವು ನೈಟಲ್ಲಿ ನಡೆಯೋದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹುಡುಗರು ಒಂದು ಹೆಜ್ಜೆ ಮುಂದೆ ಬಂದು ನಾವು ಸರಿ ಹೋಗ್ತಾ ನಾವು ಚೆನ್ನಾಗಿದ್ದೀವಿ, ನಾವು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಬೆಳೆಯೋದಕ್ಕೆ ನಾವು ಪಾಸಿಟಿವ್ ಗ್ರೋತ್ಗೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಗೆ ಸಹಾಯ ಬೇಕು ಅಂತಂದರೆ ನಾವು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ಒಂದು ವಿ ವಿಲ್ ಕ್ರಿಯೇಟ್ ಅ ಹೆಲ್ದಿ ಸೊಸೈಟಿ, ಒಂದು ಸ್ಟ್ರಾಂಗ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಮೇಲಾಧಿಕಾರಿಗಳಿಗೆ ಏನು ಮೆಟೀರಿಯಲಿಸ್ಟಿಕ್ ಸಪೋರ್ಟ್ ಏನಾದರೂ ಬೇಕು ಅಂತಂದರೆ ಫಿನಾನ್ಷಿಯಲ್ ಅಥವಾ ಬೇರೆ ಏನೇನಾದರೂ ಏನಾದರೂ ಮೆಟೀರಿಯಲ್ಸ್ ಆ ಥರದ್ದು ನಾನು ಸುಪೀರಿಯರ್ ಆಫೀಸರ್ಸ್ಗೆ ತಿಳಿಸ್ತೇನೆ, ಮಾಡೋಣ ಖಂಡಿತ. ಇನ್ನು ನಮ್ಮ ಕಡೆಯಿಂದ ಈಗಲೇ ನಾನು 2000 ಕೊಡ್ತೀನಿ. ಬನ್ನಿ ತಮ್ಮಿಗೆ ಬರ್ಬಾ ತಮ್ಮಿ ಡೈ தம்பி டேய் கேமரா பாப்பா ஓகே விட வாங்கிட்டப்பா டிபார்ட்மெண்ட் சொல்லிடுறேன். அங்கே ஒரு ஐமாஸ் லைட் சாங்ஷன் ஆயிருக்குது, ஏதோ ஒரு காரணத்தினால நிற்க வச்சுக்கிறாங்க. சார் மூலிமா ஒரு ரிக்வஸ்ட் பண்ணுறேன். சார் ஹெல்ப் பண்ணாருன்னா அந்த ஐமாஸ் லைட் அங்கே சீக்கிரம் வரதுக்கு ஒன்றும் இல்லை, பெரிய விஷயம் இல்லை. அந்த கான்ட்ராக்டருக்கு சொல்லிட்டு அங்கே போடுப்பான்னு சொல்லிட்டு சொல்கிறாரு. யார் மூலிமா சொன்னாரோ அவர் சொன்னார்னா அந்த ஐமாஸ் லைட்டு உங்கள் கிரவுண்டுக்கே தான் பிரத்யேகமாக பண்ணியிருக்குது. அதனால வந்து சார் கொஞ்சம் ரிக்வஸ்ட் பண்ணுங்க.